ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಧನ ಪ್ರಾಪ್ತಿಗಾಗಿ ಮಹಾಲಕ್ಷ್ಮೀ ದೇವಿಯ ಒಂದು ಮಹಾ ಮಂತ್ರವನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಮಂತ್ರವನ್ನು ಶುಕ್ರವಾರ, ಮಂಗಳವಾರ ಮತ್ತು ಪ್ರತಿನಿತ್ಯ ಹೇಳಿದ್ರು ಈ ಒಂದು ಮಂತ್ರದಿಂದ ನಿಮಗೆ ಧನ ಪ್ರಾಪ್ತಿ, ಧನ ಲಾಭ ಖಂಡಿತ ಆಗುತ್ತೆ. ಏಕೆಂದರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ. ಸಾಲದಿಂದ ಮುಕ್ತರಾಗಬೇಕು ಅಂದ್ಕೊಂಡಿರ್ತೀರ, ಆದರೆ ದುಡಿದಿರುವ ದುಡ್ಡು ಎಲ್ಲ ಖರ್ಚಾಗಿ ಹೋಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನಿಮಗೆ ಧನ ಪ್ರಾಪ್ತಿ ಆಗಬೇಕು, ಧನ ಲಾಭ ಆಗಬೇಕು, ನೀವು ಮಾಡುವಂತಹ ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಬರಬೇಕು, ಅಥವಾ ನೀವೇನೋ ಕೆಲಸ ಮಾಡ್ತಾ ಇರ್ತೀರ ಅದರಿಂದ ಒಂದು ದುಡ್ಡು ಅನ್ನೋದು ನಿಮಗೆ ಬರ್ತಾ ಇರೋದಿಲ್ಲ. ಆ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ಪಡ್ಕೋಬೇಕು ಅಂದರೆ, ಧನ ಲಾಭ, ಧನ ಪ್ರಾಪ್ತಿ ಆಗಬೇಕು ಅಂದರೆ ಆ ದೇವಿಯ ಆಶೀರ್ವಾದ ನಿಮಗೆ ಬಹಳ ಮುಖ್ಯ ಆಗಿರುತ್ತೆ. ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ, ಈ ಸಾಲದಿಂದ ಮುಕ್ತರಾದರೆ ಸಾಕು ಅನ್ನೋರು ಈ ಒಂದು ಮಂತ್ರವನ್ನು ನೀವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಹೇಳಿದರೆ ಖಂಡಿತ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಕೋರಿಕೆಯನ್ನು ಇಟ್ಕೋಬೇಕಾಗುತ್ತೆ. ಅಂದರೆ ನೀವು ಏನಾದರೂ ವ್ಯಾಪಾರ ಮಾಡ್ತಾ ಇದ್ದರೆ ಆ ವ್ಯಾಪಾರದಲ್ಲಿ ನನಗೆ ಈ ರೀತಿ ಅಭಿವೃದ್ಧಿ ಆಗಬೇಕು, ವ್ಯಾಪಾರ ಚೆನ್ನಾಗಾಗಬೇಕು, ಅದರಿಂದ ನನಗೆ ಲಾಭ ಬರಬೇಕು, ಅಥವಾ ನೀವೇನಾದರೂ ವ್ಯವಸಾಯ ಮಾಡ್ತಾ ಇದ್ದರೆ ಆ ವ್ಯವಸಾಯದಲ್ಲಿ ನಿಮಗೆ ಅಧಿಕ ಲಾಭ ಬರಬೇಕು, ಅದರಿಂದ ನನಗೆ ಚೆನ್ನಾಗಿ ದುಡ್ಡು ಬರಬೇಕು ಅನ್ನೋರು ಈ ಒಂದು ಮಂತ್ರವನ್ನು ನೀವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಇದನ್ನು ಯಾವಾಗ ಬೇಕಾದರೂ ಹೇಳ್ಬೋದು. ಅಂದರೆ ನೀವು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೋಬೋದು. ಆದರೆ ಈ ಮಂತ್ರವನ್ನು 21 ಬಾರಿ ಆದರೂ, ನೀವು ಕನಿಷ್ಠ 21 ಬಾರಿ ಆದರೂ ಹೇಳಲೇಬೇಕಾಗುತ್ತೆ. ಸ್ನಾನ ಮಾಡಿ ಪ್ರತಿ ಮಂಗಳವಾರ ಶುಕ್ರವಾರ ಸ್ನಾನ ಮಾಡಿದ ಮೇಲೆ ದೀಪವನ್ನು ಹಚ್ತೀರ ನೋಡಿ, ಹಚ್ಚಿದ ಮೇಲೆ ಈ ಒಂದು ಮಂತ್ರವನ್ನು ಹೇಳಿದ್ರೆ ಸಾಕು. ಖಂಡಿತ ನಿಮ್ಮ ಸಾಲ ಎಷ್ಟೇ ಕೋಟಿ ಸಾಲ ಇದ್ದರೂ ಆ ಸಾಲದಿಂದ ಮುಕ್ತರಾಗ್ತೀರಾ. ಹಾಗೆ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಮತ್ತು ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ಅನ್ನೋರು ಖಂಡಿತ ಈ ಮಂತ್ರವನ್ನು ಹೇಳಿ ನೋಡಿ, ಒಂದು ಚಮತ್ಕಾರವೇ ನಡೆಯುತ್ತೆ. ಹಾಗಾದರೆ ಬನ್ನಿ, ಆ ಮಂತ್ರ ಯಾವುದು, ಅದನ್ನು ಯಾವ ರೀತಿ ಹೇಳಬೇಕು ಅಂತ ಈಗ ಹೇಳ್ತಾ ಹೋಗ್ತೀನಿ. ಓಂ ಮಹಾಲಕ್ಷ್ಮೀ ನಮೋ ನಮಃ. ಓಂ ವಿಷ್ಣುಪ್ರಿಯಾಯೇ ನಮೋ ನಮಃ. ಓಂ ಧನಪ್ರದಾಯೇ ನಮೋ ನಮಃ. ಓಂ ವಿಶ್ವಜನನ್ಯೇ ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮೋ ನಮಃ. ಓಂ ವಿಷ್ಣುಪ್ರಿಯಾಯೇ ನಮೋ ನಮಃ. ಓಂ ಧನಪ್ರದಾಯೇ ನಮೋ ನಮಃ. ಓಂ ವಿಶ್ವಜನನ್ಯೇ ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮೋ ನಮಃ. ಓಂ ವಿಷ್ಣುಪ್ರಿಯಾಯೇ ನಮೋ ನಮಃ. ಓಂ ಧನಪ್ರದಾಯೇ ನಮೋ ನಮಃ. ಓಂ ವಿಶ್ವಜನನ್ಯೇ ನಮೋ ನಮಃ. ಈ ರೀತಿಯಾಗಿ ಈ ಒಂದು ಮಂತ್ರವನ್ನು 21 ಬಾರಿ ಹೇಳ್ತಾ ಬನ್ನಿ. ನೀವು ವ್ಯಾಪಾರ ಮಾಡೋದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗೆ ಸಾಲದಿಂದ ಮುಕ್ತರಾಗ್ತೀರಾ. ಮತ್ತು ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ನಿಮ್ಮ ಕೈಯಲ್ಲಿ ಹಣ ನಿಲ್ಲೋ ಥರ ಆಗುತ್ತೆ. ಈ ಒಂದು ಮಂತ್ರವನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹೇಳ್ತಾ ಬಂದರೆ ಖಂಡಿತ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣ ನಮೋ ನಮಃ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.